ನಿಮ್ಮೆಲ್ಲರಿಗೂ ಕೂಡ 200 ಯೂನಿಟ್ ವರೆಗೂ ಫ್ರೀ ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅದಾದ ಮೇಲೆ ಎಲ್ಲ ಬೆಲೆಗಳು ಜಾಸ್ತಿ ಆಗೋಗಿದೆ. ಅದೆಲ್ಲದಕ್ಕೂ ಕೂಡ ನಿಮಗೆ ಗ್ಯಾಸ್ ಬೆಲೆ, ಎಣ್ಣೆ ಬೆಲೆ, ಸೀಮೆ ಎಣ್ಣೆ ಬೆಲೆ, ಸೋಪ್ ಬೆಲೆ, ಉಪ್ಪಿನ ಬೆಲೆ, ಬೇಳೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತ, ಅಡುಗೆ ಎಣ್ಣೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತೇಳಿ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿನ ಅದಕ್ಕೆ ಗೃಹಲಕ್ಷ್ಮಿ, ಕರೆಂಟ್ಗೆ ಗೃಹಜ್ಯೋತಿ, ಹಂಗೆ ಆಮೇಲೆ ಹೆಣ್ಮಕ್ಳಿಗೆ ಉಚಿತವಾಗಿ ಹೋರಾಟ ಮಾಡಲಿ ಅಂತೇಳಿ ಫ್ರೀಯಾಗೆ 4-5 ಸಾವಿರಾರು ತಿಂಗಳಿಗೆ ಉಳಿಲಿ ಅಂದ್ಬಿಟ್ಟು ಫ್ರೀಯಾಗೆ ಬಸ್ಸು. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ 10 kg ಅಕ್ಕಿ, 5 ಕಾರ್ಯಕ್ರಮ, ಯುವಕರಿಗೆ 3,000 ರೂಪಾಯಿ ದುಡ್ಡು. ಈಗ ನಮ್ಮನ್ನೆಲ್ಲ ಬಹಳ ಜನ ಟೀಕೆ ಮಾಡಿದ್ರು, ಆದರೆ ಕೊನೆ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗ ಬಿಜೆಪಿ ರಾಜ್ಯದಲ್ಲೇ ಶುರು ಮಾಡಿಬಿಟ್ಟವ್ರೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೋಗಿದ್ದು ಚುನಾವಣಾ ಪ್ರಚಾರಕ್ಕೆ. ಅಲ್ಲೇನ ಹೆಸರಿಟ್ಟಾರಲ್ಲ, ಲಾಡ್ಲಿ ಬೆಹನ್ ಅಂತ ಇಟ್ಟು 1,500 ರೂಪಾಯಿ ಕೊಡ್ತಾವ್ರೆ. ನಮ್ಮ ಪಾರ್ಟಿಯವರು 3,000 ಅಂತ ಮಹಾಲಕ್ಷ್ಮಿ ಯೋಜನೆ ಅಂತ ನಾವಿಟ್ಟಿದ್ದು. ಅಷ್ಟೊತ್ತಿಗೆ ಅವರು ನೋಡ್ಬಿಟ್ಟು ಕಾಪಿ ಮಾಡಿಬಿಟ್ಟು ಅವರು ಅಲ್ಲೇ 5-6 ತಿಂಗಳು ಕೊಟ್ಬಿಟ್ಟಿದ್ರು. ಎಲ್ಲ ಚೆನ್ನಾಗಿ ಒತ್ತಿದ್ರು ಓಟ್ನ, ಅವ್ರಿಗೆಲ್ಲ ಓಟ್ ಹೊತ್ತಿದ್ರು. ಆಯ್ತು, ಏನೋ ನಮ್ಮ ರಾಜ್ಯದ ಏನೋ ಆಗಿದೆ, ಅದು ಬೇರೆ ವಿಚಾರ. ನಾನೀಗ ರಾಜಕಾರಣಕ್ಕೆ ಅವಶ್ಯಕ, ನಿಮ್ಮ ಹತ್ರ ನಾನೇನು ರಾಜಕಾರಣ ಮಾಡಲಿ, ಏನು ರಾಜಕೀಯ ಮಾತಾಡಲಿ, ನಾನು ಯಾರನ್ನೇನು ಹೇಳ್ಬೇಕಾದಂಥ ಸಂದರ್ಭ ಏನಿಲ್ಲ. ಇವತ್ತು ನನಗೆ ಈ ನಮ್ಮ ಮಹಿಳಾ ಶಕ್ತಿನೇ ದೇಶದ ಶಕ್ತಿ, ಇದ್ರ ಮೇಲೆ ನಂಬಿಕೆ ಇರೋ ದೃಷ್ಟಿಯಿಂದ ಇವತ್ತು ನಾನು 5 ಗ್ಯಾರಂಟಿಗಳನ್ನು ಪಕ್ಷದ ಅಧ್ಯಕ್ಷರಾಗಿ ನಾನು ಸಿದ್ದರಾಮಯ್ಯನವರು ಮಾತಾಡಿಕೊಂಡು ಈ ಯೋಜನೆಯನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವು. ಸೊ ಹೆಣ್ಣುಮಕ್ಕಳು ಪ್ರಗತಿ ಆದರೆ ಒಂದು ಕುಟುಂಬ ಪ್ರಗತಿ ಆದಂಗೆ, ರಾಜ್ಯ ಪ್ರಗತಿ ಆದಂಗೆ, ನಿಮ್ಮ ಹಳ್ಳಿಗಳ ಪ್ರಗತಿ ಆದಂಗೆ ಅನ್ನೋದು ಕೂಡ ನಮಗೆ ವಿಶ್ವಾಸ ನಮಗೆಲ್ಲ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಎಲ್ಲ ಕಡೆ ಹೆಣ್ಣುಮಕ್ಕಳಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಟ್ಕೊಂಡು ಗ್ರಾಮ ಪಂಚಾಯತಿಲೂ ಕೂಡ 50% ರಿಸರ್ವೇಷನ್ ಮಾಡ್ತೀವಿ. ಏನು ಮಾಡ್ತೀರಿ, ನಮ್ಮ ಲೀಡರ್ಗಳು ತನಗೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು ಕೊನೆಗೆ ಅವ್ರ ಹೆಂಡತಿ ನಿಲ್ಲಿಸೋದು, ಇಲ್ಲ ಅಂದ್ರೆ ಅವ್ರ ಮಕ್ಕಳು ನಿಲ್ಲಿಸೋದು, ಅವ್ರ ತಂಗಿದಿ ನಿಲ್ಲಿಸೋದು, ಇವೆಲ್ಲ ನಡೀತಾ ಇದೆ. ಆದರೂ ಮುಂದಕ್ಕೆ ಬರಬೇಕು. ಈಗ ರಿಸರ್ವೇಷನ್ ಅಂತೂ ಬಂದ್ಬಿಟ್ಟಿದೆ. ಪಾರ್ಲಿಮೆಂಟಲ್ಲಿ 2 ಹೌಸಲ್ಲೂ ಪಾಸ್ ಆಗಿದೆ, ನಾವು ಒಪ್ಕೊಂಡಿದ್ದೇವೆ. ಮೊದಲೇ ಕಾಂಗ್ರೆಸ್ ಒಪ್ಕೊಂಡಿತ್ತು, ಬಿಜೆಪಿ ಅವರು ಅದನ್ನು ಒಪ್ಕೊಂಡಿದೆ. ಮುಂದಕ್ಕೆ ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಪ್ರೈಮ್ ಮಿನಿಸ್ಟರ್ ರೀಸೆಂಟಾಗಿ ನಾನು ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ದೆ. ಆಗ ಹೇಳಿದ್ರು DKಗೆ ಏನು ನಾವು ಮಾಡಲೇಬೇಕಾಗ್ತದೆ ಅಂತೇಳಿ, ನೆಕ್ಸ್ಟ್ ಅಸೆಂಬ್ಲಿಗೆ 33% ಕೊಡಲೇಬೇಕು ಅಂತ ಕಾಣ್ತದೆ. ಆ ಮಟ್ಟಕ್ಕೆ ದೇಶ ಇವತ್ತು ಸಿದ್ಧತೆಯನ್ನು ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ತಯಾರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಲ್ಲಿ ಇವತ್ತು ಶ್ರೀಕಂಠವರು ಇವತ್ತು ನಿಮಗೆಲ್ಲ ಆರ್ಥಿಕವಾದಂಥ ಶಕ್ತಿ ತುಂಬಲಿಕ್ಕೆ ಕೆನರಾ ಬ್ಯಾಂಕ್ನ ಗಮನದಲ್ಲಿ ಜೊತೆಲಿ ಇಟ್ಕೊಂಡು ಇವತ್ತು ನಿಮಗೆ ಬಡ್ಡಿ ಕಡಿಮೆ ದರದಲ್ಲಿ ಯಾವುದು ಗ್ಯಾರಂಟಿ ಇಲ್ಲದೆ ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಸಾಲವನ್ನು ಕೊಡ್ತಾ ಇದ್ದಾರೆ. ನೀವು ಕೂಡ ಚೆನ್ನಾಗಿ ವಾಪಸ್ಸು ಅದನ್ನು ರೀಪೇಮೆಂಟ್ ಮಾಡ್ತಾ ಇದ್ದೀರಿ ಅಂತ ಕೂಡ ನಮ್ಮ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಬಹಳ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಸಂಘಟನೆ ಮುಳಿಸ್ಕೊಂಡು ಹೋಗಿ. ನಾನು ಒಂದು ಮಾತು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನಪ್ಪ ಅಂತಂದ್ರೆ, ಇವತ್ತು ನೀವು ನಮ್ಮ ತಾಲೂಕಿನವರು, ಬಹಳ ಜನ ಎಲ್ಲ ಸಾತ್ತೂರು ಹೋಬಳಿ ಜಾಸ್ತಿ ಇರಲ್ಲ, ಸಾತ್ತೂರು ಹೋಬಳಿಯವರೆಲ್ಲ ಇರಲ್ಲ, ಇದೆಲ್ಲ ಕನಕಾಂಬರಿ. ಓಕೆ, ನಾನು ಫಸ್ಟ್ ಸಾತ್ತೂರು ಹೋಬಳಿ ಜಾಸ್ತಿ ಅನ್ಕೊಂಡಿದ್ದೆ. ಆಯ್ತು, ಒಳ್ಳೇದಾಯ್ತು, ಎಲ್ಲ ಇದ್ದೀರಿ ನೀವು. ನಾನು ಒಂದು ಹೇಳೋದನ್ನ ಸ್ವಲ್ಪ ತಲೆಯಲ್ಲಿ ಮಡಿಕೊಳ್ಳಿ, ಈಗ ಏನು ಹೇಳ್ತಾ ಇದ್ದೀನಿ ಅಂತ. ಯಾರು ನಿಮ್ಮ ಮನೆ ಯಜಮಾನರುಗಳಿಗೆ ನಿಮ್ಮ ಜಮೀನನ್ನ ಮಾರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅದು ನಿಮ್ಮ ಮನೆಯಲ್ಲಿ ನೀವು ಯಾವುದು ಸೈನ್ ಹಾಕಕ್ಕೆ ಹೋಗ್ಬಾರ್ದು. ಅವ್ರಿಗೆ ಹೇಳ್ಬೇಕು, DK ಶಿವಕುಮಾರ್ ಹೇಳಿದ್ದಾರೆ ನಿಮ್ಮ ಆಸ್ತಿಗಳನ್ನ ಮಾರ್ಕೊಳ್ಬಾರ್ದು ಅಂತ. ಹಿಂದೆ ನಾನು ಕನಕಪುರಕ್ಕೆ MLA ಹೊಸದಾಗಿ ನಿಂತ್ಕೊಂಡಾಗ ಸಾತ್ತೂರಿಗೆ ಬಂದಾಗೂ ಹೇಳಿದ್ದೆ ಅವ್ರಿಗೆ. 2 ಲಕ್ಷ 3 ಲಕ್ಷಕ್ಕಿತ್ತು ನಮ್ಮ ಸಾತ್ತೂರು ಹೋಬಳಿ ಜಮೀನು. ಕೋಡಳ್ಳಿ ಹೋಬಳಿಲು 1 ಲಕ್ಷ 2 ಲಕ್ಷ ಇತ್ತು. ಈಗ ಎಲ್ಲಿ ಕೇಳಿದ್ರು 50 ಲಕ್ಷ 1 ಕೋಟಿ ಹೇಳ್ತಾ ಇದ್ದಾರೆ. ಹಿಂಗೆ ಕನಕಪುರ ಸುತ್ತಮುತ್ತಲು ನೀವು ಮುಂದಕ್ಕೂ ಅಷ್ಟೇ ಏನು ಆಗ್ತದೆ ಕನಕಪುರ ಅಂತ ನಾನೀಗ ಬಾಯಿ ಬಿಟ್ಟು ನಾನು ಹೇಳಕ್ ಹೋಗುದಿಲ್ಲ. ನಾವು ರಾಮನಗರ ಜಿಲ್ಲೆ ಅಂತ ಇರ್ಬೋದು, ಮೂಲತವಾಗಿ ನಾವು ಬೆಂಗಳೂರು ಜಿಲ್ಲೆಯವರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು, ಬೆಂಗಳೂರು ವಿಧಾನಸೌಧ, ಬೆಂಗಳೂರು ಕೂಡ ನಿಮ್ಮ ಪಾಲಿದೆ. ಇದು ನಿಮ್ಮ ತಲೆಯಲ್ಲಿ, ನಮ್ಮ ಜನತೆಗೆ, ನಮ್ಮ ಹೆಡ್ ಕ್ವಾರ್ಟರ್ಸ್ ಅದು. ನಿಮ್ಮ ಮೂಲ ಆಸ್ತಿ ಎಲ್ಲ ನೀವು ಪತ್ರಗಳು ತೆಗೆದು ನೋಡಿ. ಬೆಂಗಳೂರು ಜಿಲ್ಲೆ ಅಂತಾನೆ ನಿಮ್ಮ ಆಸ್ತಿಗಳಲ್ಲಿ ನಿಮ್ಮ ಕುಟುಂಬಸ್ಥರು, ನಿಮ್ಮ ಹಿರಿಯರೆಲ್ಲ ಇಟ್ಕೊಂಡಿರುವಂಥ ಆಸ್ತಿ ಇದೆ. ಆದ್ರಿಂದ ಯಾವ ರೀತಿ ನಿಮ್ಮ ರಸ್ತೆಗಳನ್ನು ಯಾವ ರೀತಿ ಮಾಡಿದ್ದೀವಿ, ಸಾತ್ತೂರು ರಸ್ತೆ ಹೆಂಗಿತ್ತು, ದೊಡ್ಡಾಳಿ ರಸ್ತೆ ಹೆಂಗಿತ್ತು, ಕೊಡಳ್ಳಿ ರಸ್ತೆ ಹೆಂಗಿತ್ತು, ಕನಕಪುರ ಟೌನ್ ರಸ್ತೆ ಹೆಂಗಿದೆ, ಬೇರೆ ಬೇರೆ ಮಳವಾಡಿ ರಸ್ತೆ ಹೆಂಗಿದೆ ಅನ್ನೋದು ನೋಡಿ. ಈಗ ರಾಮನಗರ ರಸ್ತೆ ಒಂದು ಹೊಡಿಬೇಕು, ಈಗ ಅದಕ್ಕೆ ಸಿದ್ಧತೆ ರೆಡಿ ಮಾಡ್ತಾ ಇದ್ದೀನಿ, ಅದು ಕೂಡ ಹೊಡಿತೀನಿ. ಸೊ ಎಲ್ಲ ಭೂಮಿ ಮೇಲೆ ತಿರ್ಗಾ ಎಲ್ಲ ಜಾಸ್ತಿ ಆಗ್ತದೆ. ಬೇರೆ ಬೇರೆ ಯೋಜನೆಗಳೆಲ್ಲ ನಾವೆಲ್ಲ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೂ ಮಾರಕ್ಕೆ ಅವಕಾಶ ಕೊಡಬೇಡಿ. ಇದನ್ನು ನೀವೆಲ್ಲರಿಗೂ ಕೂಡ ನಿಮ್ಮ ಸ್ನೇಹಿತರುಗಳಿಗೆ, ನಂಟರುಗಳಿಗೆ, ಅಕ್ಕಪಕ್ಕ ಮನೆಯವ್ರಿಗೆ ತಿಳಿಸ್ಬೇಕು. ನೀವು ಕಳ್ಕೊಂಡ್ರೆ ನಾನು ನಿಮ್ಮ ಜೋಬಿಗೆ ದುಡ್ಡು ಹಾಕಕ್ಕೆ ಆಗೋದಿಲ್ಲ. ಈ ರೀತಿ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಿ ನಿಮಗೆ ಸಹಕಾರವನ್ನು ಕೊಡ್ಬೋದು. ಆದ್ದರಿಂದ ಇದು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ತಾವೆಲ್ಲ ತಾಯಿಂದಿರೆಲ್ಲ ಬಂದಿದ್ದೀರಿ. ನಾವು ಇಷ್ಟು ಶಕ್ತಿ, ಈಗ ಶ್ರೀಕಂಠ್ ಅವರು ಏಂತ ಹೆಣ್ಣುಮಕ್ಳ ಬಗ್ಗೆ ಇಷ್ಟು ಆಸಕ್ತಿ, ಅವ್ರು ಹೇಳಿದ್ದು ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಿಮ್ಮ ಮುಖಾಂತರ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು, ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಅನೇಕ ಕಾರ್ಯಕ್ರಮವನ್ನು ಮಾಡಿಕೊಂಡು ಇವತ್ತು ನಮ್ಮ RES ಅನ್ನು ಕೂಡ ಕರಿಯಪ್ಪನವರ ಸಂಸ್ಥೆಯ ಜವಾಬ್ದಾರಿನ ತೆಗೆದುಕೊಂಡು, ನನಗೂ ಇಲ್ಲಿ ಟೈಮ್ ಇಲ್ಲ, ನಾನು ಡೈರೆಕ್ಟರ್ ಇಲ್ಲಿ ಮಾಡ್ಕೊಂಡಿದ್ದಾರೆ ಒಂದು 15-20 ವರ್ಷದಿಂದ. ಎಲ್ಲ ಒಂದು 2-3 ಮೀಟಿಂಗ್ ಬಂದೆ, ಹೇಳಿದ ಹಳೆ ಡೈರೆಕ್ಟರ್ಗಳಿಗೆಲ್ಲ ತೆಗೀರಿ ಜಮೀನ, 10 ಲಕ್ಷ 15 ಲಕ್ಷಕ್ಕೆಲ್ಲ ಜಮೀನು ಸಿಕ್ತಿತ್ತು, ಆಕ್ರಿ ಬಂಡವಾಳ ಅಂತ ನನ್ನ ಮಾತು ಯಾರು ಕೇಳಲಿಲ್ಲ ಇವರು. ಈಗ ನೋಡೋಣ, ಏನೋ ಸ್ವಲ್ಪ ಯೂನಿವರ್ಸಿಟಿ ಕೊಡಿಸಿದ್ದೀನಿ, ಯಾವ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಕೊಡಿಸಿದ್ದೀನಿ, ಇನ್ನು ಬೇರೆ ಬೇರೆ ಕೋರ್ಸ್ಗಳೆಲ್ಲ ಕೊಡಿಸಿದ್ದೀನಿ. ಈಗ ಹೊಸದಾಗೆ ಶ್ರೀಕಂಠ್ ಅವರು ಬಿಲ್ಡಿಂಗ್ ಎಲ್ಲ ಈಗ ಕಟ್ತಾ ಇದ್ದಾರೆ, ಭಾಳ ಡೆವಲಪ್ಮೆಂಟ್ ಆಗ್ತಾ ಇದೆ. ಮುಂದಕ್ಕೆ ಅವ್ರ ಅವಧಿಯಲ್ಲಿ ಸಾಕ್ಷಿ ಗುಡ್ಡೆ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗಿರೋ ಮ್ಯಾನೇಜ್ಮೆಂಟ್ ಕೂಡ ಅವ್ರಿಗೆ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನ ಬೆಳಿಬೇಕು. ನಾನು ಒಂದು ಸಂಸ್ಥೆ ಕಟ್ಟಿಬಿಡ್ತಿದ್ದೆ ಇಲ್ಲಿ, ಇದು ಕಾಂಪಿಟೇಷನ್ ಮಾಡೋದು ಬೇಡ ಅಂತೇಳಿ ನಾನು ಮಾಡಲಿಲ್ಲ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಅಲ್ಲೆಲ್ಲ ದೊಡ್ಡಾಲಿಲೆಲ್ಲ ಗೌರ್ಮೆಂಟ್ಗೆ ಹೆಸರಿಗೆ ಬರ್ಕೊಟ್ಬಿಟ್ಟು ಅವ್ರ ಹೆಸರೆಲ್ಲ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ತಮ್ಗೆ ಹೇಳೋದಿಷ್ಟೇ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಯಾವಾಗಲೂ ಭಾಷಣ ಹೇಳ್ತಾ ಇರ್ತೀನಿ ನಾನು. ಹಂಗೆ ಇವತ್ತು ನಿಮಗೆ ಸಿಕ್ಕಿರೋಂಥ ಅವಕಾಶ, ಶ್ರೀಕಂಠ್ ಅವ್ರಿಗೆ ಸಿಕ್ಕಿರೋಂಥ ಅವಕಾಶನ ಭಾಳ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಮಾಡಿಕೊಂಡು ತಮಗೆ ಒಂದು ನೆಮ್ಮದಿ ಬೇಕಲ್ಲ. ಏನಾರು ಕೊನೆಗೆ ಈಗ ದೇವಸ್ಥಾನಕ್ಕೆ ಏನು ಹೋಗ್ತೀವಿ ನಾವು, ದೇವ್ರನ್ನೇನು ಬೀಳಕ್ಕೆ ಹೋಗ್ತೀವಿ, ಕೊನೆಗೆ ನನ್ನ ಆರೋಗ್ಯ ಕೊಡಪ್ಪ, ನನಗೆ ಶಕ್ತಿ ಕೊಡು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು, ಕೊನೆಗೆ ನೆಮ್ಮದಿ ಕೊಡು ಅಂತ ಕೇಳ್ತೀವಿ. ಹಂಗೆ ನಿಮಗೆ ಸೇವೆ ಮಾಡೋ ಮುಖಾಂತರ ಅವರ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಸಂಪಾದನೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು, ಯಾಕೆಂದರೆ ಈ ಹಣಕಾಸು ವಹಿವಾಟು ಮಾಡ್ತಾ ಇರೋದು ಭಾಳ ಕಷ್ಟ. ಈ ಬ್ಯಾಂಕ್ ನಡೆಸೋದು ಇದೆಲ್ಲ ಯಾರೋ ಹೆಚ್ಚು ಕಮ್ಮಿ ಒಂದು 4-5 ಸೊಸೈಟಿಯವರು ಹೆಚ್ಚು ಕಮ್ಮಿ ಮಾಡಿದ್ರೆ ದೊಡ್ಡ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಆದರೂ ಕೂಡ ಅವರು ದೊಡ್ಡ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ತಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ತಾವೆಲ್ಲ ಈ ನಿಮಗೆ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಇವತ್ತು ನೀವೆಲ್ಲ ಹೊರಟಿದ್ದೀರಿ ನಿಮ್ಮ ಕುಟುಂಬಕ್ಕೆ. ಈಗ ನಾವೇನು ಬಿತ್ತೀವೋ ಆ ಬೀಜ ಬೆಳೀತದೆ. ಹಂಗೆ ಈ ಶಾಲೆಗಳಲ್ಲಿ ಏನು ನಾವು ಹೇಳ್ಕೊಡ್ತೀವೋ ಮಕ್ಕಳಿಗೆ, ಅದ್ರ ಬಗ್ಗೆ ಹೆಚ್ಚಿಗೆ ಜ್ಞಾನ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಸಂಸ್ಥೆಗಳು, ನಿಮ್ಮ ಸಂಘಗಳು ಇನ್ನು ಆರ್ಥಿಕವಾದ ಶಕ್ತಿ ತಮ್ಮ ಕಾಲ ಮೇಲೆ ತಮ್ಮ ಬದುಕನ್ನು ಕಟ್ಕೊಳ್ಬೇಕು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೈ ಎತ್ತಿಸಿದಾಗ ಎಲ್ಲರೂ ಕೈ ಎತ್ತಿದ್ರಿ. ತಿಂಗಳಿಗೆ 2,000 ಮನೆ ಬಾಗಿಲಿಗೆ ಬರ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ, ಫ್ರೀಯಾಗಿ ಬಸ್ಸಲ್ಲಿ ಹೋಗ್ಬೋದು, 10 kg ಅಕ್ಕಿ ಬರ್ತಾ ಇದೆ ಅಂತಂದ್ರೆ ಯಾವಾಗಿತ್ತು ಇಂಥ ಅವಕಾಶ? ಈ DK ಶಿವಕುಮಾರ್ನ ಈ ಮಟ್ಟಕ್ಕೆ ನೀವು ಬೆಳೆಸೋದಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ನಿಮ್ಗೆ, ಜೊತೆಗೆ ರಾಜ್ಯಕ್ಕೂ ಕೂಡ ಇವತ್ತು ಸಿಕ್ಕಿದೆ. ಮುಂದಕ್ಕೆ ಅದಕ್ಕೆ ನಾನು ಬಹಳ ದೂರದೃಷ್ಟಿಯಿಂದ ಇಟ್ಕೊಂಡು ನಿಮ್ಮ ಆಸ್ತಿಗಳನ್ನು ಮಾರಕ್ಕೆ ನಿಮ್ಮ ಯಜಮಾನಗಳಿಗೆ, ನಿಮ್ಮ ಮಕ್ಕಳಿಗೆ
ಬಿಡಬೇಡಿ ಅಂತೇಳಿ ನಾನು ನಿಮಗೆ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಆದ್ರಿಂದ ಈ ಸಂದರ್ಭದಲ್ಲಿ ಕೆಲವರೆಲ್ಲ ನಮ್ಮ ಲೀಡ್ಗಳೇ ಬಂದ್ಬಿಡ್ತಾರೆ. ಅವ್ನ್ ಮಾರಿ ಒಳ್ಳೆ ಬೆಲೆ ಬಂದ್ಬಿಡ್ತು, ಒಳ್ಳೆ ಬೆಲೆ ಸಿಕ್ತು, ಯಾರ ಮಾತು ಕೇಳಕ್ ಹೋಗ್ಬೇಡಿ. ನನ್ನ ಮಾತು ಕೇಳಿ ನೀವು. 1 ಎಕರೆ 1 ಕುಂಟೆನೂ ಮಾರಂಗಿಲ್ಲ ನೀವು ಯಾರು ಮುಂದಕ್ಕೆ. ಈಗೆಲ್ಲ ಏನೇನಾಗಿದೆ ಪರಿಸ್ಥಿತಿ ಅಂತ ನಾನು ಅದನ್ನು ಬಿಚ್ಚಿ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಸೊ ಇವತ್ತು ನಮ್ಮ ಶ್ರೀಕಂಠ ಅವರ ಕುಟುಂಬನೂ ಇಲ್ಲಿದೆ, ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಸ್ನೇಹಿತರಿದ್ದಾರೆ, RS ಸಂಸ್ಥೆಯವರಿದ್ದಾರೆ. ನಾವೆಲ್ಲ ಒಗ್ಗಟ್ಟಿಂದ ಅವ್ರಿಗೆ ಭಗವಂತ ಆರೋಗ್ಯವನ್ನ ಕೊಡ್ಲಿ, ಹೆಚ್ಚಿಗೆ ಸೇವೆ ಮಾಡೋಂಥ ಶಕ್ತಿ ಸಿಗ್ಲಿ ಅಂತೇಳಿ ಭಗವಂತನಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು ಇನ್ನ ಬಹಳ ಮೈಲಿಗಳನ್ನು ನಾವು ಮುಟ್ಟಬೇಕಾಗಿದೆ. ಕನಕಪುರಕ್ಕೆ ಒಂದು ಹೊಸ ರೂಪವನ್ನು ಇನ್ನ ಈ ವರ್ಷ 2025ಕ್ಕೆ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ. ಇವತ್ತು ನಾನು ಈಗ ಅದ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗುದಿಲ್ಲ. ತಾವು ಈ ಕನಕಾಂಬರಿ ಸಂಘ ಪ್ರತಿಯೊಂದು ಕುಟುಂಬ, ನೀವು ಏನೋ ಈ ಸಾಲ ತೆಗೆದುಕೊಳ್ತಾ ಇದ್ರಿ, ಬರೀ ಸಾಲ ತೀರ್ಸಕ್ ಹೋಗ್ಬೇಡಿ. ನಿಮ್ಮ ಬದುಕನ್ನ ಕಟ್ಕೊಳ್ಬೇಕು, ನೀವು 4 ಜನಕ್ಕೆ ಉದ್ಯೋಗ ಕೊಡಬೇಕು. ಆ ರೀತಿ ಕಾರ್ಯಕ್ರಮಗಳನ್ನ ನೀವು ರೂಪಿಸ್ಬೇಕು. ಆಗ ಮಾತ್ರ ನೀವು ಸಾಲ ತೆಗೆದುಕೊಳ್ಳಿಕ್ಕೆ ಒಂದು ಗೌರವ ಸಿಗ್ತದೆ. ಅವ್ರು ಹೇಳ್ದಂಗೆ ಒಂದು ಸಂಘಕ್ಕೆ 25 ಲಕ್ಷ ಅವ್ರಿಗೆ ಕೊಡಬೇಕು ಅಂದ ತಕ್ಷಣ ನಾನೇನು ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿ ಅಂತ ಹೇಳೋದಿಲ್ಲ. 4-5 ಜನ ಉದ್ಯೋಗ ನೀವೇ ಕೊಟ್ಕೊಂಡು ವ್ಯಾಪಾರ ವಹಿವಾಟು ವ್ಯವಹಾರನ ಮಾಡಿಕೊಂಡು ನಿಮ್ಮ ಬದುಕು ಒಳ್ಳೆ ಉತ್ತಮವಾಗಿ ಉಜ್ವಲವಾಗಿ ಬೆಳಿಲಿ ಅಂತೇಳಿ, ನಿಮ್ಮ ಬದುಕು ಕತ್ತಲೆಯಿಂದ ಬೆಳಕಿಗೆ ಹೋಗಲಿ ಅಂತೇಳಿ ನಿಮ್ಮಲ್ಲೆಲ್ಲ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು, ನಾನೇನು ನಮ್ಮ ಕ್ಷೇತ್ರದ ಜನತೆಗೆ ನಾನೇನು ಹೊಸದಾಗಿ ನಾನೇನು ಮಾತಾಡಬೇಕಾಗಿಲ್ಲ. ನಿಮ್ಮ ಮಗ ಸಾಕಿದಿರಿ, ಬೆಳೆಸಿದಿರಿ, ಆಶೀರ್ವಾದ ಮಾಡ್ತಾ ಇದ್ದೀನಿ. ಯಾವಾಗಲೂ ನಿಮ್ಮನ್ನ ಈಗ ಮೊದಲಾದ್ರೆ ಊರೂರಿಗೂ ತಿರುಗ್ತಿದ್ದೆ, ಈಗ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರೋದ್ರಿಂದ ತಿರ್ಗಕ್ಕಾಗ್ತಾ ಇಲ್ಲ. ಈಗ ಒಂದೊಂದು ಹೋಬಳಿಗೆ ಒಂದೊಂದು ಪಂಚಾಯತಿಗೆ ಒಂದು ಕಾರ್ಯಕ್ರಮನ ಮುಂದಿನ ದಿನದಲ್ಲಿ ನಾನು ಹಂಚ್ಕೊಳ್ತೀನಿ. ಅವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡೋಂಥ ಕೆಲಸ ಮಾಡ್ತೀನಿ. ತಾವು ಪ್ರೀತಿ ವಿಶ್ವಾಸ ಇರಲಿ. ವಿಶೇಷವಾಗಿ ಇವತ್ತು ನಮ್ಮ ದರ್ಶನ್ ಅವರು ಬಂದಿದ್ದಾರೆ. ನಮ್ಮ ಧ್ರುವನಾರಾಯಣ ಅವರ ಸುಪುತ್ರ, ನನ್ನ ಆತ್ಮೀಯ ಗೆಳೆಯ ಆತನಿಗೂ ಕೂಡ ಯಾವಾಗಲೂ ಅವ್ರ ತಂದೆ ಬರ್ತಾ ಇದ್ರು. ಅವರ ತಂದೆಗೆ ನಾವು ಒಂದು ದೊಡ್ಡ ಶಕ್ತಿಯಾಗಿ ಅವ್ರು ಹೇಳ್ದಂಗೆ ಇವತ್ತು ನನ್ನ ಭಗವಂತನ ಪಾದಕ್ಕೆ ಹೋಗ್ಲಿಲ್ಲ ಅಂದ್ರೆ ಇವತ್ತು ನನ್ನ ಜೊತೆ ಮಂತ್ರಿ ಆಗೋದನ್ನ ಯಾರು ಕೂಡ ತಪ್ಸಕ್ ಆಗ್ತಿರ್ಲಿಲ್ಲ. ಅಂತ ಕೆಲಸ ಇವತ್ತು ಆಗ್ತಿತ್ತು, ಆಗೋಯ್ತು ಬಿಡಿ. ಮುಂದಕ್ಕೆ ನಮ್ಮ ಹುಡುಗನ ಹತ್ರ ನೋಡೋಣ. ತಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮನ ಈ ಸಂಭ್ರಮದಿಂದ ಈ ಹುಟ್ಟು ಹಬ್ಬದವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿ. ಆಯ್ತಾಯ್ತು ತಡಿಲ್ಲ ಮಾಡಿಸಿ. ಈಗ ಎಲ್ಲ ಹುಟ್ಟುಹಬ್ಬವನ್ನ ಬಹಳ ಸಂತೋಷದಿಂದ 65 ಜನ್ಮದಿನವನ್ನ ನಾವು ಆಚರಣೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಆಗ್ಬೋದಲ್ಲ? ಇನ್ನೊಂದು 10 ನಿಮಿಷ 1-2-3 ಕಾರ್ಯಕ್ರಮ ವಿತರಣೆಗಳು ಕೆಲವೆಲ್ಲ ಇರ್ತವೆ. ಎಲ್ಲ ನೀವೆಲ್ಲ ಸಂಭ್ರಮವನ್ನು ನೋಡಬೇಕು. ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ಇನ್ನು ಯಾವುದು ಭಾಷಣ ಇಲ್ಲ. ಮಕ್ಕಳವ್ರೆ, ಕೆಲವು ಅಂಗವಿಕಲರವ್ರೆ, ಅವ್ರಿಗೆಲ್ಲ ಏನೇನು ಕೊಡಬೇಕು ಸೇವಾ ಇದು ಕಾರ್ಯಕ್ರಮ ದಯವಿಟ್ಟು ಅಷ್ಟೇ ಇನ್ನೊಂದು 10-15 ನಿಮಿಷ ದಯವಿಟ್ಟು ಯಾರು ಎದ್ದೋಗ್ಬಾರ್ದು. ಕಷ್ಟಪಟ್ಟಿದ್ದೀವಿ ಈ ಪ್ರೋಗ್ರಾಮ್. ನೀವು ಒಂದು ಕಾಲು ಗಂಟೆ ಕೂರ್ಬೇಕು ದಯವಿಟ್ಟು. ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ಬಾಳಿನ ದೇವ ನಿನ್ನ ನಗು ದೇವರ ರೂಪ ನಿನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ಸಂತೋಷವೇ ಉಡುಗೊರೆಯೋ.
ಕಾರವಾರ. RHS ಸಾತನೂರು ಗಾನಶ್ರೀ NC 9ನೇ ತರಗತಿ. ರೂಪ ರೂರಲ್ ಪದವಿ ಪೂರ್ವ ಕಾಲೇಜು ಕವನ ಫಸ್ಟ್ PUC ವಾಣಿಜ್ಯ ವಿಭಾಗ. ರೂರಲ್ ಪದವಿ ಪೂರ್ವ ಕಾಲೇಜಿನ ಕವನ ಫಸ್ಟ್ PUC ವಾಣಿಜ್ಯ ವಿಭಾಗ. ರೂರಲ್ ಪದವಿ ಕಾಲೇಜು ಸಿಂಧು ಕನಕಾಂಬರಿ ಮಹಿಳಾ ಒಕ್ಕೂಟದ ಸದಸ್ಯರ ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ. ಕನಕಾಂಬರಿ ಮಹಿಳಾ ಒಕ್ಕೂಟದ ಸದಸ್ಯರ ಮಕ್ಕಳು ಸಂಗೀತ KC, ಕುಸುಮ, ರಮ್ಯಾ, ಮಾನಸ, ಮಧುಶ್ರೀ, ವಿಕಲಚೇತನರ ಉಪಕರಣಗಳ ವಿತರಣೆ. ವಿಕಲಚೇತನ ಮಕ್ಕಳಿಗೆ ವಿಕಲಚೇತನ ಉಪಕರಣಗಳ ವಿತರಣೆ. ಕರೀಲಿಲ್ಲ ಮಾಮೂಲಿ ಅವ್ರು ಇದು ಮಾಡೋದ್ಮೇಲೆ ಅವ್ರು ಹೇಳ್ತಾರಲ್ಲ ದಯಮಾಡಿ ಜಯಂತ್ ಅವರು ಒಂದು ಹೊಲಿಗೆ ಯಂತ್ರ ಮತ್ತು ಅದರ ಫಲಾನುಭವಿ ದಯಮಾಡಿ ಹಿಂದೆ ನಿಂತ್ಕೊಳ್ಳಿ. ನಾಡಿನ ಉಪಮುಖ್ಯಮಂತ್ರಿಗಳು ವಿಕಲಚೇತನರಿಗೆ ಈ ಒಂದು ಕಾರ್ಯಕ್ರಮದ ಸವಿ ನೆನಪಿನಾರ್ಥವಾಗಿ ಅವರಿಗೆ ವಾಹನಗಳ ಅಧ್ಯಕ್ಷರು ಈ ಒಂದು ಹೊಲಿಗೆ ಯಂತ್ರವನ್ನು ಫಲಾನುಭವಿಗೆ ನೀಡಿ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸ್ತಾ ಇದ್ದಾರೆ. ಸಚಿವರಾದ ಎಲ್ಲರೂ ನನ್ನ ಬಂಧು ಬಾಂಧವರು. ದಯಮಾಡಿ ಕಾರ್ಯಕರ್ತರುಗಳು ಸ್ವಲ್ಪ ನಿಧಾನಕ್ಕೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಛಾಯಾಚಿತ್ರ ತೆಗೆಯುವಂಥವರಿಗೆ ವಿಡಿಯೋ ಮಾಡೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪ್ಲೀಸ್ ಇಟ್ಕೊಂಡ್ಬಿಡತ್ತವೆ. ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ಆಗದು ಜನರನ್ನೇ ನನ್ನ ದೇವರೆಂದೇ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು ಮುಂದೆ ಇರುವುದುಂಟೇನು? ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ಹೋರಾಡಲು ನಾನೆಂದು ಮುಂದೆ ನಾಡಿನ ಪ್ರಜುಗುಳಿ ತೆಗೆಯುವುದೇ ಕಷ್ಟಕ್ಕೆ ಮರೆಯುವುದುಂಟೇನು?
ಆಗದು ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನಿನ್ನು ಮುಂದೆ ಯುವಜನ ಶಕ್ತಿಯ ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಹಿಡಿಯುವುದು ಯುವಕರೇ ಮೇಲೇಳಿ ಸಂಸ್ಕೃತಿ ಕಾಪಾಡಿ ಯುವಕರ ನಾಡಿನ ಶಿಲ್ಪಿಗಳು ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಆದಿ ತರುಣವ ನಾವಿರುವುದುಂಟೇನು ಆಗದು ಆಗದು ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನನ್ನ ಬೆನ್ನ ಹಿಂದೆ ಈ ದೇವರು ಮಾಡಿದ ಆಜ್ಞೆ ನಾವಿರುವುದುಂಟೆ ಶ್ರೀಕಂಠಣ್ಣ ಅವರಿಗೆ 65ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭಾಶಯವನ್ನು ಕೋರುತ್ತಿದ್ದಾರೆ. ನಗುತ್ತಾ ಬಾಡಿ ನೀವು 100 ವರ್ಷ ಎಂದೂರಿಗೆ ಇರಲಿ ಇರಲಿ ಹರುಷ ಹರುಷ ಬಾಡಿನ ದೀಪ ನೀವೇ ಅಣ್ಣ ನಮ್ಮೆಲ್ಲರ ಪ್ರೀತಿಯ ಶ್ರೀಕಂಠಣ್ಣ ಬಾಡಿ ನೀವು 100 ವರ್ಷ ಎಂದೂರಿಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನೀವೇ ಅಣ್ಣ ದೇವರ ರೂಪ ಶ್ರೀಕಂಠಣ್ಣ ನಗುತ್ತಾ ನಗುತ್ತಾ ಬಾಡಿ ನೀವು 100 ವರ್ಷ ಎಂದೂರಿಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ ನಕ್ಕಾಗ ತಾನೇ ಅಂದವಿರುವುದು ತುಂಬಿ ಬರುವುದು ಸರಿಯ ಅಂದ ಎಲ್ಲರಿಗೂ ನಗುತ್ತಾ ನಗುತ್ತಾ ಹರುಷ